ಇನ್ನು ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಜಟಾಪಟಿ ಮುಂದುವರಿತಾ ಇದೆ. ಸಂಘ ಪರಿವಾರದ ಮೇಲೆ ಒಂದಾದ್ಮೇಲೆ ಒಂದು ಬಾಣಗಳನ್ನು ಸರ್ಕಾರ ಬಿಡ್ತಾ ಇದೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಪರವಾಗಿ ಯುವ ಕಾಂಗ್ರೆಸ್ ಕೂಡ ನಿಂತಿದೆ. ಒಂದಷ್ಟು ಕಡೆ ಹೈಡ್ರಾಮಾ ಕೂಡ ನಡೀತಾ ಇದೆ. ಆದರೆ ಈಗ ಆರ್ಎಸ್ಎಸ್ನ ಆಸ್ತಿಗಳ ಮೇಲೆ ಕೂಡ ಸರ್ಕಾರ ಅಂಕುಶ ಹಾಕೋಕೆ ಹೊರಟಿದೆಯಾ ಇಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಇಲ್ಲ. ಆರ್ಎಸ್ಎಸ್ ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ರಾಷ್ಟ್ರಧ್ವಜ ಗೌರವಿಸುವ ಹಾಗೆ ಅದನ್ನು ಗೌರವಿಸುವಂತದ್ದಾಗುತ್ತೆ. ಆರ್ಎಸ್ಎಸ್ ಸುತ್ತ ರಾಜ್ಯ ಸರ್ಕಾರ ವ್ಯೂಹ ರಚಿಸುತ್ತಿದೆ. ಇದರ ಮೊದಲ ಭಾಗವೇ ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ಹಾಕಿದ್ದು. ಎರಡನೆಯದು ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ಸರ್ಕಾರಿ ನೌಕರರಿಗೆ ಶಾಕ್ ಕೊಟ್ಟಿದ್ದು. ಈಗ ಮೂರನೇ ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಸಜ್ಜಾಗಿದೆ. ಅದುವೇ ಜಮೀನುಗಳಿಗೆ ಅಂಕುಶ ಹಾಕೋದು. ವಿಷಯ ಏನಂದ್ರೆ, ಈ ಹಿಂದೆ ಆರ್ಎಸ್ಎಸ್ಗೆ ಬಿಜೆಪಿ ಮಂಜೂರು ಮಾಡಿದ್ದ ಭೂಮಿ ಕಾನೂನಿನ ಪ್ರಕಾರವೇ ಮಂಜೂರಾಗಿದ್ದ ಅನ್ನೋ ಬಗ್ಗೆ ಪರಿಶೀಲಿಸಲು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಈ ನಡುವೆ ಆರ್ಎಸ್ಎಸ್ ವಿರುದ್ಧ ಯುವ ಕಾಂಗ್ರೆಸ್ ಸಮರ ಸಾರಿದೆ. ಹುಬ್ಬಳ್ಳಿಯ ಆರ್ಎಸ್ಎಸ್ ಕಚೇರಿ ಮುತ್ತಿಗೆಗೆ ಕೈ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ದಲಿತ ಸಂಘಟನೆಗಳು ಆರ್ಎಸ್ಎಸ್ ಬಾವುಟಗಳನ್ನು ತೆರವು ಮಾಡಿಸಿದ್ದಾರೆ. ಇನ್ನು ಆರ್ಎಸ್ಎಸ್ ವಿರುದ್ಧ ಧ್ವನಿ ಎತ್ತಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದಲ್ಲಿ ಹೈಡ್ರಾಮಾಗಳೇ ನಡೆಯುತ್ತಿವೆ. ನಾಳೆಯ ಆರ್ಎಸ್ಎಸ್ ಪಥಸಂಚಲನಕ್ಕಾಗಿ ಹಾಕಿದ್ದ ಬಾವುಟ ಬಂಟಿಂಗ್ಸ್ಗಳನ್ನ ಪುರಸಭೆ ತೆರವುಗೊಳಿಸಿದೆ. ಪುರಸಭೆಯ ಈ ನಡೆಯನ್ನ ಸರ್ಕಾರ ಸಮರ್ಥಿಸಿಕೊಂಡಿದೆ. ಸಿಎಂ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅನುಮತಿ ಪಡೆದಿರಲಿಲ್ಲ ಎಂದಿದ್ದಾರೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಇಲ್ಲ. ಎನಿ ಆರ್ಗನೈಸೇಷನ್ ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು. ಇನ್ನೇನು ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಅವರು ಮಾಹಿತಿಯನ್ನ ನೀಡಿದ್ದಾರೆ. ಏನರ್ಥ ಸರ್ ಇದು? ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ನಾನು ಸುಮ್ಮನೆ ಒಂದು ಲೆಟರ್ ಕೊಟ್ಬಿಟ್ರೆ ನೀವು ಮೆರವಣಿಗೆಗೆ ಅಲೌ ಮಾಡ್ಬಿಡ್ತೀರಾ ನನಗೆ? ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಆದ್ರೆ ಸರ್ಕಾರದ ನಡೆ ಕಲಬುರಗಿಯ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಅನುಮತಿ ಪಡೆದ್ರು ಬ್ಯಾನರ್ ಬಂಟಿಂಗ್ಸ್ ತೆರವು ಮಾಡಿದ್ದಾರೆಂದು ಆಕ್ರೋಶ ಹೊರಹಾಕಿದೆ. ಪುರಸಭೆ ಮುಖ್ಯ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಚಿತ್ತಾಪುರದಲ್ಲಿ ಪ್ರತಿಭಟಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಆರ್ಎಸ್ಎಸ್ ಅನುಮತಿ ಪಡೆದಿದೆ ಎಂದು ದಾಖಲೆಯೊಂದನ್ನು ಟ್ವೀಟ್ ಮಾಡಿದ್ದಾರೆ. ಕಲಬುರಗಿ ರಿಪಬ್ಲಿಕ್ ಮಾಡ್ತಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಿತ್ತಾಪುರದಲ್ಲಿ ಪಾಳೆಗಾರಿಕೆ ರಾಜಕಾರಣ ಅಟ್ಟಹಾಸ ಮೆರೆಯುತ್ತಿದೆ ಎಂದು ಬರೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಧ್ವಜ ದಂಗಲ್ ನಡೆಯುತ್ತಿದೆ. ಧ್ವಜಗಳನ್ನ ಮನ ಬಂದಂತೆ ಇವತ್ತೇನು ಕಿತ್ತಾಕುವಂತ ಕೆಲಸಗಳು ಆಗ್ತಿರೋಂಥದ್ದು, ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕು. ಏನ್ ಆರ್ಎಸ್ಎಸ್ ಫ್ಲಾಗ್ ಏನ್ ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗ್ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬ್ಬೆ ಕೊಡಿಸ್ತಾರ? ರಾಷ್ಟ್ರಧ್ವಜ ಗೌರವಿಸುವ ಹಾಗೆ ಅದನ್ನು ಗೌರವಿಸುವಂತದ್ದಾಗುತ್ತೆ. ಅವರವರ ಭಾವನೆಗಳನ್ನ ಗೌರವಿಸೋ ನೀವು ಈ ರೀತಿ ನಿಮಗೆ ಗೌರವ ಇಲ್ಲ ಅಂದ್ರೆ ಬೇರೆಯವ್ರ ಗೌರವ ಇಲ್ಲ ಅಂತ ಅಲ್ಲ. ಆರ್ಎಸ್ಎಸ್ ಮಾತ್ರವಲ್ಲ, ಬಜರಂಗದಳ ಸಂಘಟನೆಯ ಚಟುವಟಿಕೆಗಳಿಗೆ ನಿರ್ಬಂಧ ಬಿಗಿಗೊಳಿಸುವ ಬಗ್ಗೆ ಚಿಂತನೆ ನಡೆದಿದೆ. ಈ ಬೆಳವಣಿಗೆಗೆ ಬಜರಂಗದಳ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಅದು ಅವರ ಕೈಯಲ್ಲಿ ಆಗದೆ ಇರತಕ್ಕಂಥ ಕೆಲಸ. ನಾವೆಲ್ಲರೂ ಸಹ ಗಮನಿಸಿರ್ಬೋದು. ಏನೋ ಇವರು ಕಾಂಗ್ರೆಸ್ ಅವರು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯ ಮುಖ್ಯ ಅಜೆಂಡಾನೇ ನಾವು ಬಜರಂಗದಳ ಸಂಘಟನೆಯನ್ನು ನಿಷೇಧ ಮಾಡ್ತೀವಿ ಅಂತೇಳಿ ಹೇಳಿ ಚುನಾವಣೆಗೆ ಹೊರಟಿದ್ದಂಥದ್ದು. ಇನ್ನು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒ ಪ್ರವೀಣ್ ಕುಮಾರ್ನ ಸರ್ಕಾರ ಅಮಾನತು ಮಾಡಿತ್ತು. ಸರ್ಕಾರದ ಈ ನಡೆ ಪ್ರಶ್ನಿಸಿ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. ಈ ನಡುವೆ ರಾಜ್ಯದಲ್ಲಿನ ಆರ್ಎಸ್ಎಸ್ ಹಾಗೂ ಸರ್ಕಾರದ ನಡುವಿನ ತಿಕ್ಕಾಟ ದಿನ ಕಳೆದಂತೆ ತೀವ್ರ ಸ್ವರೂಪ ಪಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.